ಅಲ್ಲಪ್ಪ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಈ ಮಣಿಹಾರದಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇದೆ. ಅಂಥದ್ರಲ್ಲಿ ಇದರಿಂದ ಹೇಗಪ್ಪ ನಮ್ ಕಷ್ಟ ಪರಿಹಾರ ಆಗುತ್ತೆ? ಅದು ಮಣಿಹಾರ ತಪ್ಪಲ್ಲ ಮಗಳೇ, ನಮ್ ತಪ್ಪು. ನಮ್ ತಪ್ಪು ಏನಪ್ಪ ಇದೆ? ಈ ಮಣಿಹಾರಕ್ಕೆ ಸಲ್ಲಬೇಕಾದ ಪೂಜೆ ಅರ್ಧ ಆಗಿದೆ ಮಗಳೇ. ಪೂರ್ತಿ ಆದ್ರೆ ಎಲ್ಲವೂ ಸರಿ ಹೋಗುತ್ತೆ, ನಮ್ಮ ಕಷ್ಟಗಳೆಲ್ಲ ತೀರುತ್ತೆ. ಆಗ ತನ್ನ ಶಕ್ತಿ ಏನು ಅಂತ ಈ ಮಣಿಹಾರ ತೋರ್ಸತ್ತೆ. ಪೂಜೆನಾ? ಏನ್ ಪೂಜೆ ಅಪ್ಪ? ಇದು ಅಂಥಿಂಥ ಮಣಿಹಾರ ಅಲ್ಲ. ರಾಜರಾಣಿಯರ ಪೂರ್ವಜರು ತುಂಬಾ ಹಿಂದಿನಿಂದ ತಮ್ಮ ಬಳಿ ಕಾಪಾಡ್ಕೊಂಬಂದಂಥ ಮಣಿಹಾರ. ಆ ಮಣಿಹಾರಕ್ಕೆ ಸಾಕ್ಷಾತ್ ಕಾಳಿಂಗ ಸರ್ಪದ ರಕ್ಷಣೆ ಇದೆ. ಅದು ದುಷ್ಟರ ಕೈಗೆ ಸಿಕ್ಕರೆ ಅವರ ಅವನತಿಗೆ ಕಾರಣ ಆಗತ್ತೆ. ಅದೇ ಒಳ್ಳೆಯವರ ಕೈಗೆ ಸಿಕ್ಕರೆ ಅವರ ಉನ್ನತಿಗೆ ಕಾರಣವಾಗುತ್ತೆ. ಆ ಮಣಿಹಾರ ಬೆಂಕಿನೂ ಹೌದು, ನಂದಾದೀಪನೂ ಹೌದು. ಇದು ಯಾರ ಕೈಯಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗತ್ತೆ. ಇಂಥ ಅಪರೂಪವಾದ ಮಣಿಹಾರ ತನ್ನ ಶಕ್ತಿಯನ್ನು ಕಳ್ಕೋತಾ ಇದೆ. ಅದಕ್ಕೆ ಮತ್ತೆ ಪೂಜೆ ಆಗಬೇಕು, ಅನುಷ್ಠಾನ ಆಗಬೇಕು. ಗುರುಗಳೇ, ನೀವು ಹೇಳಿದ ಮಣಿಹಾರ ನನ್ನ ಮಗಳ ಹತ್ರನೇ ಇದೆ. ಆ ಮಣಿಹಾರದ ಪೂಜೆ ಅನುಷ್ಠಾನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ. ನಾಳೆ ದೀಪಾವಳಿಯ ಶುಭ ದಿನದಂದು ಲಕ್ಷ್ಮೀ ಪೂಜೆ ಜೊತೆಗೆ ಆ ಮಣಿಹಾರದ ಪೂಜೆಯು ಪ್ರಾರಂಭವಾಗಲಿ. ಅಲ್ಲಿಂದ 15ನೇ ದಿನಕ್ಕೆ ಹುಣ್ಣಿಮೆ ಬರುತ್ತೆ. ಆ ದಿವಸ ಮಣಿಹಾರಕ್ಕೆ ಮಹಾಪೂಜೆ ಆಗಬೇಕು. ಮುಖ್ಯವಾಗಿ ಆ ಮಣಿಹಾರದ ಪೂಜೆ ಯಾರು ಮಾಡ್ತಾರೋ ಅವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಡಿಯಿಂದ ಸ್ನಾನ ಮಾಡಿ ಪೂಜೆ ಶುರು ಮಾಡಬೇಕು. ಆದರೆ ಒಂದು ಹಚ್ಚಿದ ದೀಪ ಆರಬಾರದು. ಅಷ್ಟು ಮಾಡ್ತಾ ಹೋಗಿ ಉಳಿದದ್ದನ್ನು ಆ ಮಣಿಹಾರವೇ ನೋಡ್ಕೊಳ್ಳುತ್ತೆ. ಸರ್ವ ರೀತಿಯಿಂದಲೂ ನಿಮ್ಮನ್ನು ಕಾಪಾಡುತ್ತೆ. ಸರಿ ಗುರುಗಳೇ, ನೀವು ಹೇಳ್ದಾಗೆ ಮಾಡ್ತೀನಿ. ಒಳ್ಳೆಯದಾಗಿ. ಅಪ್ಪ, ಲಕ್ಷ್ಮೀ ಪೂಜೆ ಅಂದ್ಯಲ್ಲ, ಅದನ್ನ ಯಾರು ಮಾಡಬಹುದು? ಬೇರೆ ಯಾರೂ ಅಲ್ಲ ಮಗಳೇ, ಅದು ನೀನೇ ಮಾಡಬೇಕು. ನಾನು ಯಾಕಪ್ಪ ಮಾಡಬೇಕು? ನೀನೇ ಮಗಳೇ. ನಿನ್ನ ಕೈಯಿಂದ ಮಣಿಹಾರಕ್ಕೆ ಪೂಜೆ ಆಗಬೇಕು ಅನ್ನೋದು ದೈವೇಚ್ಛೆ.